ಹಾಸ್ಪಿಟ್ಲ್ ಆಗ್ಬೋದು, ಸೂಪರ್ ಸ್ಪೆಷಲಿಸ್ಟ್ ಆಗ್ಬೋದು, ಮತ್ತು ನಮ್ಮ ಸರ್ಕಾರಿ ಕಚೇರಿ ಬಗ್ಗೆ ಮಾತಾಡಿದ್ದಾರೆ. ಈಗ ಅವರಲ್ಲೊಂದು ಅವ್ರಿಗೊಂದು ಮನವರಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲು ಯಾರು ಸ್ಟೇ ತಂದಿರೋದು? ತಿನ್ಸೋರು ನಾಡ್ಸನ್ ನಿಮ್ಮದೇ ಪಾರ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಆ ಥರ ತಂದಿರೋದು. ಎರಡನೇದು ಏನು ನಾವು ಸರ್ಕಾರಿ ಕಚೇರಿಗಳು ರೈತ ಬಂದರೆ ಎಲ್ಲ ಒಂದೇ ಕಡೆ ಸಿಗಬೇಕು. ಅಮ್ಮನ ಕೆರೆಯಲ್ಲಿ ಏನು ರಮೇಶ್ ಕುಮಾರ್ ಸಾಹೇಬರು ಮಾಡಿದ್ರದನ್ನು 30 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಎಲ್ಲ ಕಚೇರಿಗಳು ಒಂದೇ ಕಡೆ ಸಿಗಬೇಕು. ರೈತ ಬಂದರೆ ಒಂದೇ ಕಡೆ ಹೊಡ್ಕೊಂಡು ಅವ್ನು ಕೆಲಸ ಮುಗಿಸ್ಕೊಂತಿರೋ ಪುನಃ ಅವನು ವ್ಯವಸಾಯಕ್ಕೆ ಹೋಗ್ಬೇಕು ಅಂತ ಅದನ್ನು ಮಾಡಿದ್ರು. ಅದನ್ನು ನೀವು ಪಶ್ಚಿಮಾಕಪಲ್ಲಿ ಸುಬ್ಬಾರೆಡ್ಡಿ ಅನ್ನೋರ ಕೈಲಿ ನೀವು ಸ್ಟೇ ತಂದರೆ ಅವ್ರು ಯಾವ ಪಾರ್ಟಿ? ನಿಮ್ಮ ಪಾರ್ಟಿ ತಾನೆ. ಮತ್ತು ಕ್ಯಾನ್ಸರ್ ಹಾಸ್ಪಿಟ್ಲು ನಾವು ಜಮೀನು ಹಸ್ತಾಂತರ ಮಾಡಿಬಿಟ್ಟು ಟಾಟಾ ಕಂಪ್ನಿಗೆ ಜಮೀನು ಹಸ್ತಾಂತರ ಮಾಡಿಬಿಟ್ಟಿದ್ವಿ. ಆ ಟೈಮಲ್ಲಿ ನೀವು ಇದು ಫಾರೆಸ್ಟರ್ ಅಂತೇಳಿ ಅದನ್ನು ಅಡ್ಡ ಹಾಕ್ತಾರೆ. ಮತ್ತು ನಮ್ಮ ನಗರದಲ್ಲಿ ನಮ್ಮ ಏನು ಶ್ರೀನಿವಾಸಪುರ ನಗರ ಇದೆಯೋ ಅಲ್ಲಿ ಅಮ್ಮನ ಕೆರೆ ಹತ್ರ ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಟ್ಟಿದ್ರು. ಸ್ವಿಮ್ಮಿಂಗ್ ಪೂಲ್ ಏನೋ ಅವ್ರ ಮಕ್ಕಳಿದಾರ? ಅವರೆಲ್ಲ ಅವ್ರು ಯಾರಾದರೂ ಇನ್ನು ಅವ್ರ ತಂಗಿ ಮಕ್ಕಳು ಯಾರಾದರೂ ಶ್ರೀನಿವಾಸಪುರದ ವಾಸ ಇದ್ದಾರೆ? ಯಾರೂ ಇಲ್ಲ. ರಮೇಶ್ ಕುಮಾರ್ ನೆಂಟರು ಯಾರೂ ಇಲ್ಲ. ಇರೋದ್ರಲ್ಲಿ ನಾವು ನಮಗೆ ಎಲ್ಲ ನಮ್ಮ ಮಕ್ಕಳು ಕುಶಿಗೊಂಡು ಹೋಗಿ ಬಿದ್ದೋಗ್ತಾ ಇದ್ರೆ ಇಲ್ಲಿ ಕಲೀಲಿ ಅಂತೇಳಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರೆ ಅದನ್ನು ಸ್ಟೇ ತಂದಿದ್ದೀರಿ. 5 ಕೋಟಿ ಬಂದಿದ್ರೆ ನಮ್ಮ ಪಟ್ಟಣ ಪಂಚಾಯತ್ ಅದು ಸ್ಟೇ ತಂದಿದ್ದೀರಿ. ನೀವು ಯಾವ ನೆಪ ಇಟ್ಕೊಳ್ತಾರೆ ಮಾತಾಡೋದು ಗೊತ್ತಿಲ್ಲ. ಯಾರು ಸ್ಟೇ ತಂದರೆ ಬೇಕಾದ ದಾಖಲೆ ನಮ್ಮ ಹತ್ರ ಇದೆ. ನಿಮ್ಮ ಶಾಸಕ ಸ್ಥಾನಕ್ಕೆ ಲಾಯಕ್ಕಲ್ಲ. ಮತ್ತು ರಸ್ತೆಗಳ ಬಗ್ಗೆ ಮಾತಾಡಿದರೆ ನಮ್ಮ ಸಂಜಯಣ್ಣ ಮಾತಾಡ್ತಾರೆ. ಈಗ ಗೌನ್ಪಿಲಿಯಿಂದ ಕೋಡ್ಪಿಲ್ಲಿ ಕ್ರಾಸ್ವರೆಗೂ ಯಾರು ಹಾಕ್ಸಿರೋದು? ನಾವು ಹಾಕ್ಸೋದು ಹೋಗಿ ಪೂಜೆ ನೀವು ಮಾಡಿದ್ರೆ ಕಮಿಷನ್ ಯಾಕೆ ನಮ್ಮ ಮೇಲೆ ಹಿಂಗೆ ಶಾಸಕರ ಮೇಲೆ ನಮ್ಮ ರಮೇಶ್ ಕುಮಾರ್ ಸಾಹೇಬ್ರ ಮೇಲೆ ಹಿಂಗೆ ದೂರ ಹೇಳ್ತಾರೆ? ನಾವು ರಸ್ತೆಗಳ ಬಗ್ಗೆ ನಮ್ಮ ಸಂಜಯಣ್ಣ ಕ್ಲೀನಾಗಿ ಹೇಳ್ತಾರೆ. ಅವರು ಏರಿಯಾದು ಕ್ಲೀನಾಗಿ ಹೇಳ್ತಾರೆ. ಮೊನ್ನೆ ಒಂದು ದಿವಸ ನಿಖಿಲ್ ಕುಮಾರಸ್ವಾಮಿ ಅವರು ಶ್ರೀನಿವಾಸಪುರಕ್ಕೆ ಬಂದಾಗ ನಮ್ಮ ರಮೇಶ್ ಕುಮಾರ್ ಅವ್ರ ಬಗ್ಗೆ ತುಂಬ ಆರೋಪ ಮಾಡಿದ್ದಾರೆ ಮಾನ್ಯ ಶಾಸಕರು. ಅದು ಅವ್ರ ಘನತೆಗೆ ತಕ್ಕದ್ದಲ್ಲ. ನಮ್ಮ ಗೌನ್ಪಲ್ಲಿಯಿಂದ ನಮ್ಮ ಬೀಕೋತ್ಕೋಟ ಬಾರ್ಡ್ರ್ ಆಂಧ್ರ ಬಾರ್ಡ್ರಿಗೆ ಹೋಗುವಂಥ ರಸ್ತೆಯನ್ನು ನೋಡಿದ್ರೆ ಶಾಸಕರೇ ಏನಾದರೂ ಹಿಂಬಾಲಕರ ಮೂಲಕ ನಿಧಿ ಶೋಧನೆಗಾಗಿ ಏನಾದರೂ ಬಿಲ್ಡಿಂಗ್ ಮಾಡಿಸಿದ್ದಾರೇನೋ ಅಂತ ಒಂದು ಅನುಮಾನ ಬರುತ್ತೆ. ಆ ಥರ ಇದೆ ಆ ಕಾರ್ಯವೈಖರಿ. ಈ ಮುಂಚೆ ರಮೇಶ್ ಕುಮಾರು ಶಾಸಕರಾಗಿದ್ದಾಗ BJP ಸರ್ಕಾರ ಇತ್ತು. ಸರ್ಕಾರದಲ್ಲಿ ಹೋರಾಡಿ ಸಾವಿರಾರು ಕೋಟಿ ಅನುದಾನ ತಂದುಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು. ನೀವು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಇದೆ, ನನಗೇನು ಅಂತ. ನಿಮ್ಗೆ ಯೋಗ್ಯತೆ ಇಲ್ಲ. ಸರ್ಕಾರದಲ್ಲಿ ಹೋರಾಡುವಂಥ ಯೋಗ್ಯತೆ ನಿಮಗಿಲ್ಲ. ಯೋಗ್ಯತೆ ಇಲ್ಲದ ಮೇಲೆ ಯಾಕೆ ನಿಮ್ಗೆ ಶಾಸಕ ಸ್ಥಾನ ನಿಮಗೆ? ಮತ್ತು ನಿಮ್ಮ ಕೈ ಅಂಗೈಯೇ ಆಕಾಶದ ಕಡೆ ನೋಡುತ್ತೆ, ಭೂಮಿ ಕಡೆ ನೋಡಬೇಕು. ಅಂಗೈ ಒಬ್ಬ ರೈತನಾದ್ಮೇಲೆ ಭೂಮಿ ಕಡೆ ನೋಡಬೇಕು, ಶಾಸಕನಾದ್ಮೇಲೆ ಭೂಮಿ ಕಡೆ ನೋಡ್ಬೇಕು. ಆಕಾಶದ ಕಡೆ ನೋಡುತ್ತಂದ್ರೆ ಅರ್ಥ ತಿಳ್ಕೊಳ್ಳಿ ನೀವೇ. ನಾನು ವಿವರವಾಗಿ ಹೇಳೋಕ್ಕಾಗಲ್ಲ. ಆ ಥರ ಯಾವ ಅಫಿಷಿಯಲ್ ನೀವು ಬಿಟ್ಟಿದ್ದೀರಾ ನೀವು ಈ ಕ್ಷೇತ್ರದಲ್ಲಿ? ಯಾವ ದೇವಸ್ಥಾನಕ್ಕಾದರೂ ಬಂದು ಪ್ರಮಾಣ ಮಾಡಿ ನಾನು ಯಾರೇ ಹತ್ರ ಕಮಿಷನ್ ಪಡೆದಿಲ್ಲ ಅಂತ. ಇದು ಎಲ್ಲರಿಗೂ ಕೂಡ ಜಗಜ್ಜಾಹೀರ, ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಇದು. ನೀವು ಅರ್ಹತೆ ಇಲ್ಲದ ಮೇಲೆ ಶಾಸಕ ಸ್ಥಾನ ಏನಕ್ಕೆ ನಿಮಗೆ? ನೀವು ಎಲ್ಲಾದರೂ ಅನುದಾನ ತಂದಿದ್ದೀರಾ? ನಮ್ಮ ಗೌನ್ಪಲ್ಲಿಯಿಂದ ಬೀಕೋತ್ಕೋಟ ರೋಡ್ಗೆ 12 ಕೋಟಿ ಅನುದಾನ ತಂದಿದ್ದಾರೆ. ಇವರ ಒತ್ತಡದ ಮೇಲೆ ಯಾರೇ ಒಬ್ಬ ಕಾಂಟ್ರಾಕ್ಟ್ರು ಈ ಕೆಲಸ ಟೆಂಡರ್ ಹಾಕಕ್ಕೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಇವ್ರ ಕಾರ್ಯವೈಖರಿ ಎಲ್ಲರಿಗೂ ಗೊತ್ತು. ಈ ರಾಜ್ಯದಲ್ಲಿ ಎಲ್ಲ ಟೆಂಡರ್ದಾರರು ಕೂಡ ಗೊತ್ತು. ಹೋದರೆ ಏನೋ ಅವ್ರಿಗೇನೋ ಸ್ವಲ್ಪ ಮುಟ್ಟಿಸ್ಬೇಕು ಸ್ವಲ್ಪ ಅಂತ ಎಲ್ಲರಿಗೂ ಗೊತ್ತು. ಅದರಿಂದ ಬರ್ತಾ ಇಲ್ಲ. ನೀವು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ. ಸರ್ಕಾರ ಇಂತಹ ನೀಚ ಸರ್ಕಾರ, ಇಂಥ ಕೆಟ್ಟ ಸರ್ಕಾರ ನೋಡಿಲ್ಲ ನಾವು. ಇಂಥ ನೀಚ MLA, ಇಂಥ ದರಿದ್ರ MLA ನಾವು ನೋಡಿಲ್ಲ ನಮ್ಮ ಜೀವಮಾನದಲ್ಲಿ. ನಾನು ಕೂಡ 2 ಸಾರಿ ಅವ್ರಿಗೆ ಮತ ನೀಡಿದ್ದೀನಿ. ನನ್ನ ಋಣದಲ್ಲಿ ಅವರಿದ್ದಾರೆ, ಅವ್ರ ಋಣದಲ್ಲಿ ನಾನಿಲ್ಲ. ಮತ್ತು ಸರ್ಕಾರದಿಂದ ಏನು ಬಡವರಿಗೆ ಅಕ್ಕಿ ಬರ್ತಾ ಇದೆ, ಸ್ತ್ರೀಯರಿಗೆ ಪೆನ್ಷನ್ಸ್ ಬರ್ತಾ ಇದೆ, ಸಾರಿಗೆ ವ್ಯವಸ್ಥೆ ಫ್ರೀ ಇದೆ, ಹೆಂಗಸರಿಗೆ ಪ್ರತಿ ಏನು ಪದವೀಧರರಿಗೆ ಹಣ ಬರ್ತಾ ಇದೆ. ಏನು ಸರ್ಕಾರ ಘೋಷಣೆ ಮಾಡಿದೆ ಗ್ಯಾರಂಟಿ ಒಂದು ಕೂಡ ನಿಂತಿಲ್ಲ. ಎಲ್ಲ ಕೂಡ ಜನಕ್ಕೆ ತಲುಪ್ತಾ ಇದೆ. ಯಾವ ದರಿದ್ರ ಸರ್ಕಾರ, ಕೆಟ್ಟ ಸರ್ಕಾರ ಇಲ್ಲ ದರಿದ್ರ MLA, ಕೆಟ್ಟ MLA ನೀವ? ಇದು ಒಂದು ತಿಳಿ ಹೇಳಬೇಕಂತ ನಾನು ನಿಮ್ಮಲ್ಲಿ ಒತ್ತಾಯಿಸ್ತೇನೆ.